ನಮ್ಮ ಬೇಕರಿಯ ವೈಶಿಷ್ಟ್ಯ ಇನ್ನೊಂದೇನೆಂದರೆ ಎಲ್ಲ ವ್ಯೂವರ್ಸ್ಗೆ ನಾನು ಹೇಳ್ತಾ ಇರೋದು, ಸಿಸ್ಟಮ್ಗಳನ್ನು ಹಾಕಬೇಕು, ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಬೇಕು. ನಾವೇನು ಮಾಡಿದ್ದೀವಿ, ನಮ್ಮಲ್ಲಿ ಪ್ರತಿಯೊಂದು ಸಿಸ್ಟಮ್ ಅಂದರೆ ಒಂದು ಸಾಫ್ಟ್ವೇರಲ್ಲಿ ಮಿನಿ ERP ಸಿಸ್ಟಮಲ್ಲಿ ಸ್ಟೋರ್ಗೆ ಏನು ಮೆಟೀರಿಯಲ್ಸ್ ಬರುತ್ತೆ, ಆ ಮೆಟೀರಿಯಲ್ಸ್ ಎಂಟ್ರಿ ಆಯಿತಾ, ಸ್ಟೋರಿಂದ ಪ್ರೊಡಕ್ಷನ್ಗೆ ಸಪ್ಲೈ ಆಯಿತಾ, ಪ್ರೊಡಕ್ಷನ್ ಎಷ್ಟಾಯ್ತು ಇವತ್ತು, ಸೇಲ್ಸ್ ಎಷ್ಟಾಯಿತು, ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡ್ರೆ ನಮಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ವಾಟ್ಸ್ಯಾಪ್ ಟೆಕ್ನಾಲಜಿನ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಆನ್ಲೈನ್ ಆರ್ಡರಿಂಗ್ ಇದೆ, ಆನ್ಲೈನಲ್ಲಿ ಮಾನೋಪೊಲಿ ಇದೆ. ಗ್ರಾಹಕನಿಗೆ ₹100 ಆಗಿರುವಂತಹ ಪ್ರಾಡಕ್ಟು 150 ಅಲ್ಲ 200 ಕೊಟ್ಟು ಗ್ರಾಹಕ ತಗೋತಾ ಇದ್ದಾನೆ. ಓನರ್ ನಾನು ದುಡ್ಡು ಮಾಡ್ತಾ ಇಲ್ಲ, ಗ್ರಾಹಕನಿಗೂ ಬೆನಿಫಿಟ್ ಆಗ್ತಾ ಇಲ್ಲ. ನಾವು ಅದಕ್ಕೆ ಏನು ಮಾಡಿದ್ದೀವಿ, ಇವಾಗ ಡೈರೆಕ್ಟಾಗಿ ಶಾಪಿನ ಬೆಲೆಯಲ್ಲಿ ಗ್ರಾಹಕನಿಗೆ ದೊರಕಬೇಕು. ಪ್ಲಸ್ ಒಂದು ಸ್ವಲ್ಪ ಕನ್ವೀನಿಯನ್ಸ್ ಫೀಸ್, ನಿಮ್ಮ ಮನೆಯಿಂದ ನೀವು ಆಚೆ ಬರಲಿಲ್ಲಪ್ಪ, ಒಂದು ಕನ್ವೀನಿಯನ್ಸ್ ಫೀಸ್. ಇದಕ್ಕೆ ವಾಟ್ಸಾಪ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ತಿದ್ದೀವಿ. ಇದು ಹೇಗೆ ವರ್ಕ್ ಆಗುತ್ತೆ, ನಮ್ಮ ಅಯ್ಯಂಗಾರ್ ಓನ್ ಫ್ರೆಶ್ನ QR ಕೋಡಲ್ಲಿ ಸ್ಕ್ಯಾನ್ ಮಾಡಿ, ಅದರಲ್ಲಿ ಮೆನು ನಿಮಗೆ ಬರುತ್ತೆ. ಮೆನುನ ಸೆಲೆಕ್ಟ್ ಮಾಡಿ ಹಾಕಿದ ಮೇಲೆ ಆ ಆರ್ಡ್ರ್ ಔಟ್ಲೆಟ್ಗೆ ಬರುತ್ತೆ. ಬಂದ ತಕ್ಷಣ ಅದೇ ಟೆಕ್ನಾಲಜಿಯಲ್ಲಿ ಡೆಲಿವರಿ ಪಾರ್ಟ್ನರ್ಸ್ನ ಸರ್ಚ್ ಮಾಡಿಬಿಡುತ್ತೆ. ABCD ಸೆಲೆಕ್ಟ್ ಮಾಡುತ್ತೆ, ಯಾರಿರುತ್ತೋ ಪಿಕಪ್ ಮಾಡುತ್ತೆ, ಕಸ್ಟಮರ್ಗೆ ಡೆಲಿವರ್ ಮಾಡಿ. ಟೆಕ್ನಾಲಜಿ ಶುಡ್ ಬಿ ಅ ಪಾರ್ಟ್ ಆಫ್ ಅವರ್ ಬಿಸ್ನೆಸ್. ಅಯ್ಯಂಗಾರ್ ಓನ್ ಫ್ರೆಶಲ್ಲಿ ನಾನು ಒಂದನ್ನು ಹೆಮ್ಮೆಯಿಂದ ಹೇಳ್ತೀನಿ, ಬೇಕಾದಷ್ಟು ಜನ ನಮ್ಮ ಅಯ್ಯಂಗಾರ್ ಕಮ್ಯುನಿಟಿ ಇರ್ಬೋದು, ಬೇರೆ ಇರ್ಬೋದು, ನನಗಿಂತ ಹೆಚ್ಚು ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ಹೆಚ್ಚು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಗೌರವ ಇದೆ. ಆದರೆ ಒಂದನ್ನು ಹೆಮ್ಮೆಯಿಂದ ನಾನು ಹೇಳ್ತೀನಿ, ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ಟೆಕ್ನಾಲಜಿ. ಬಾಸ್ ವಾಲಾ, ಬಿ ದ ಬಾಸ್.